ಮೈಸೂರಿನಲ್ಲಿ ಏನಾಗಿದೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತಾ ಇದೀವಿ. ಮೈಸೂರಿನಲ್ಲಿ ಮುಂಗಾರು ಮಳೆಯ ಅವಾಂತರಕ್ಕೆ ಗಾಳಿ ಮಳೆಗೆ ಆಟೋ ಮೇಲೇನೆ ಬೃಹತ್ ಮರವೊಂದು ಬಿದ್ದಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಸ್ವಲ್ಪದ್ರಲ್ಲೇ ಆಟೋ ಚಾಲಕರೊಬ್ರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೊನ್ನೆ ಇದೇ ತರದ ಇನ್ಸಿಡೆಂಟ್ ಆಗಿ ಆಟೋ ಚಾಲಕರೊಬ್ರು ಪ್ರಾಣ ಕಳ್ಕೊಂಡ್ರು ಮೂಡಿಗೆರೆನಲ್ಲಿ. ಪಿರಿಯಾಪಟ್ಟಣ ತಾಲೂಕಿನ ನರಳಾಪುರ ಗ್ರಾಮದಲ್ಲಿ ಆಗಿರೋ ಘಟನೆ ಇದು. ಆಟೋ ಚಾಲಕನಿಗೆ ಗಂಭೀರವಾಗಿ ಗಾಯ ಆಗಿದೆ, ಬಟ್ ಬಚಾವಾಗಿದ್ದಾರೆ. ಅವರು ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ನೋಡಿ ಮರ ಹೆಂಗೆ ಅಡ್ಡ ಬಿದ್ದಿದೆ ಅಂತ. ಪಾಪ ಅವ್ರ ಆಟೋ ಅಂತೂ ಕಂಪ್ಲೀಟ್ ಜಖಮ್ ಆಗಿದೆ. ಆಮೇಲೆ ಅವ್ರ ಮೇಲೆ ಅದು ಬಿದ್ದಿದೆ. ಮರದ್ದು ಒಂದೊಂದು ತುಂಡೆ ಎಷ್ಟು ವೆಯ್ಟ್ ಇರುತ್ತೆ ಅಂತದ್ರಲ್ಲಿ ಇಡೀ ಮರ ಬಿದ್ದಾಗ ಅದನ್ನ ಎತ್ತೋದಕ್ಕಂತೂ ಸಾಧ್ಯ ಆಗಲ್ಲ. ಅಷ್ಟೊಂದಾಗಲೇ ಅವ್ರಿಗೆ ಏಟ್ ಆಗಿರುತ್ತೆ, ಕಂಪ್ಲೀಟಾಗಿ ಕ್ರಶ್ ಆಗಿರುತ್ತಲ್ಲ, ಅದು ಕೂಡ ಅವರಿಗೆ ತುಂಬ ಹಾನಿಯನ್ನು ಉಂಟು ಮಾಡಿರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಭಾಗದಲ್ಲಿ ವಿಜುವಲ್ಸ್ ನೋಡಿದ್ರೆ ಭಯಾನಕವಾಗಿದೆ. ಜೀವನೋಪಾಯಕ್ಕೆ ಇದ್ದಂತಹ ಆಟೋದ ಸ್ಥಿತಿ ಒಂದ್ ಕಡೆಗೆ ನೋಡ್ತಾ ಇದ್ದೀರಾ, ಇನ್ನೊಂದ್ ಕಡೆಗೆ ಪಾಪ ಆಟೋದಲ್ಲಿ ಆ ಟೈಮಲ್ಲಿ ಚಲಿಸ್ತಾ ಇದ್ದಂತಹ ಚಾಲಕ ಅವರ ಸ್ಥಿತಿಯನ್ನು ಕೂಡ ನೋಡ್ತಾ ಇದ್ದೀರಾ. ಸಿಕ್ಕಾಕೊಂಡಿದ್ರು ಅವರು. ಆಮೇಲೆ ಆ ಮರವನ್ನೆಲ್ಲ ತೆರವುಗೊಳಿಸಿ ಅವ್ರನ್ನ ಆಚೆ ಕರ್ಕೊಂಡು ಬರಬೇಕಾಯ್ತು. ಕಂಪ್ಲೀಟ್ ಆಗಿ ಆಟೋ ಜಖಮ್ ಆಗಿದೆ, ಅಪ್ಪಚ್ಚಾಗಿ ಹೋಗಿದೆ. ಮೊದಲೇ ಆಟೋ ಅಂತ ಹೇಳ್ಕೊಳ್ಳುವಂತಹ ಗಟ್ಟಿಮುಟ್ಟಾದಂತಹ ಮಟೀರಿಯಲ್ ಇಂದ ಮಾಡಿರೋದಲ್ಲ. ಮೈಸೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಳೆಯ ಕಾರಣಕ್ಕೆ ಸಮಸ್ಯೆಗಳು ಕೆಲ ಭಾಗದಲ್ಲಿ ಸೃಷ್ಟಿಯಾಗಿದೆ. ತಡರಾತ್ರಿ ಸುರಿದಂತಹ ಮಳೆಗೆ 3 ಮನೆಗಳಿಗೆ ಹಾನಿಯಾಗಿದೆ. 3 ಮನೆ ಕುಸಿದು ಹೋಗಿದೆ. ಮೈಸೂರು ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಘಟನೆ ಆಗಿದೆ. ಮನೆ ಕಳ್ಕೊಂಡು ಕುಟುಂಬಗಳು ಇಲ್ಲಿ ಬೀದಿಗೆ ಬಿದ್ದಿರೋದ್ರ ಡೀಟೇಲ್ಸ್ ಆರಂಭಿಕ ಹಂತದಲ್ಲೇ ಕಾಣುವುದಕ್ಕೆ ಸಿಗ್ತಾ ಇದೆ. ಮೈಸೂರು ಜಿಲ್ಲೆಯಲ್ಲಿ ಮಳೆಯಿಂದ ಆದಂತಹ ಅವಾಂತರ ಒಂದೆರಡು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಪಾಪ ಈ ಕುಟುಂಬ ಇದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಈಗ ಮಳೆಯ ಕಾರಣಕ್ಕೋಸ್ಕರ ಹಳೆಯದಾದಂತಹ ಕಟ್ಟಡ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ನಮಗೆ. ಶಿಥಿಲಾವಸ್ಥೆನ ತಲುಪಿತ್ತು. ಮಳೆ ಒಂದು ನೆಪ ಅಷ್ಟೇ ಆ ಕಟ್ಟಡ ಬೀಳೋದಕ್ಕೆ. ಪಾಪ ಈಗ ಫ್ಯಾಮಿಲಿ ಸೂರು ಕಳ್ಕೊಂಡಿದೆ. ಇನ್ನು ಸ್ನೇಹಿತರ ಮನೆಗೆ ಹೋಗಬೇಕು ಅಥವಾ ನಿರಾಶ್ರಿತರ ಕಟ್ಟಡ ಯಾವುದಾದ್ರೂ ಇದ್ರೆ ಅಲ್ಲಿಗೆ ಹೋಗಿ ಅವರು ಆಶ್ರಯವನ್ನು ಪಡ್ಕೊಳ್ಬೇಕು. ಪರಿಹಾರದ ನಿರೀಕ್ಷೆಯಲ್ಲಿ ಫ್ಯಾಮಿಲಿ ಇದೆ. ಆದರೆ ಈ ಮನೆಗಳು ಕುಸಿದಂತಹ ಟೈಮ್ನಲ್ಲಿ ಮನೆ ಒಳಗೆ ಯಾರೂ ಇರಲಿಲ್ಲ ಅನ್ನೋದು ಕೂಡ ನಾವು ಅಂದಾಜು ಮಾಡ್ಕೊಳ್ಬೋದು. ಬಿಕಾಸ್ ಗಾಯಗಳಾಗಿರೋದ್ರ ಬಗ್ಗೆ ಯಾವುದೇ ರಿಪೋರ್ಟ್ ಕೂಡ ಸಿಗ್ತಾ ಇಲ್ಲ. ತಡರಾತ್ರಿ ಸುರಿದಂತಹ ಮಳೆಗೆ ಅಕ್ಕಪಕ್ಕ ಇದ್ದಂತಹ 3 ಮನೆಗಳು ಕುಸಿದಿದೆ.